ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದೀರಾ SAVI ನೆನಪು ಮಹೇಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಈ ಫೋಟೋಶಾಪ್ ಒಳಗೆ ಏನ್ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ, ನಿನ್ನೆ ಟೆಕ್ಸ್ಟ್ ಒಳಗೆ ಒಂದು ಫೋಟೋ ಯಾವ ರೀತಿ ಇನ್ಸರ್ಟ್ ಮಾಡ್ಕೋಬೇಕು, ಯಾವ ರೀತಿ ಯಾಡ್ ಮಾಡ್ಕೋಬೇಕು ಫೋಟೋ ಒಳಗೆ, ಅಂದ್ರೆ ಟೆಕ್ಸ್ಟ್ ಒಳಗೆ ಅಕ್ಷರಗಳ ಒಳಗೆ ನಮ್ಮ ಫೋಟೋಗಳನ್ನ ಯಾವ ರೀತಿ ಅನ್ನು ಇನ್ಸರ್ಟ್ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೆ. ಬಟ್ ಒಂದೇ ಫೋಟೋ ಅಥವಾ ಎರಡು ಫೋಟೋ ತಿಳಿಸ್ಕೊಟ್ಟಿದ್ದೆ. ಬಟ್ ಇವತ್ತು ಪ್ರತಿಯೊಂದು ಪಾರ್ಟ್ ಅಲ್ಲಿ, ಅಂದ್ರೆ ಅಕ್ಷರಗಳ ಪ್ರತಿಯೊಂದು ಪಾರ್ಟ್ ಅಲ್ಲಿ ನಮ್ಮ ಫೋಟೋಗಳನ್ನ ಯಾವ ರೀತಿ ಆಡ್ ಮಾಡ್ಕೋಬೇಕು, ನಮ್ಮ ಫೋಟೋಗಳನ್ನ ಯಾವ ರೀತಿ ಇನ್ಸರ್ಟ್ ಮಾಡಬೇಕು, ಅದರೊಳಗೆ ಫಿಲ್ ಮಾಡಬೇಕು ಅದರೊಳಗೆ ಅನ್ನೋದನ್ನ ಅಕ್ಷರ ಒಳಗೆ ನಮ್ಮ ಫೋಟೋಗಳನ್ನು ಫಿಲ್ ಮಾಡಬೇಕು ಅನ್ನೋದನ್ನ ಇವತ್ತು ನಾನು ತಿಳಿಸ್ತಾ ಇದ್ದೀನಿ. ಅದಕ್ಕೂ ಮುನ್ನ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ರು ಅವರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಹಾಕಿದ್ರೆ ಅವರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಬನ್ನಿ ಫ್ರೆಂಡ್ಸ್, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫ್ರೆಂಡ್ಸ್, ನಾನು ಈಗ ಓಪನ್ ಮಾಡ್ತಾ ಇದ್ದೀನಿ 7.0 ಫೋಟೋಶಾಪ್ನ. ಇದರೊಳಗೆ ನಾನು ಒಂದು ನ್ಯೂ ಪೇಜ್ನ ಕ್ರಿಯೇಟ್ ಮಾಡ್ಕೊತೀನಿ. ನ್ಯೂ ಪೇಜ್ನ ಕ್ರಿಯೇಟ್ ಮಾಡ್ಕೊಂಡು ಇದರಲ್ಲಿ ಒಂದು ನ್ಯೂ ಪೇಜ್ನ ಕ್ರಿಯೇಟ್ ಮಾಡ್ಕೊತೀನಿ. ವೈಟ್ ಬ್ಯಾಕ್ಗ್ರೌಂಡಲ್ಲಿ ನ್ಯೂ ಪೇಜ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ತಿದ್ರ ಈ ಥರ ನ್ಯೂ ಪೇಜ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಈ ಟೆಕ್ಸ್ಟ್ ಟೂಲ್ ತಗೊಂತೀನಿ. ಟೆಕ್ಸ್ಟ್ ಟೂಲ್ ಕ್ಲಿಕ್ ಮಾಡ್ಕೊಂಡು ಟೆಕ್ಸ್ಟ್ ಟೂಲ್ ಕ್ರಿಯೇಟ್ ಮಾಡ್ಕೊಂಡು ಏನು ಮಾಡ್ತೀನಿ, ಒರಿಜೆಂಟಲ್ ಏನು ಮಾಡ್ಕೊಂಡೆ. ಇವಾಗ ನಾನು ಟೈಪ್ ಮಾಡ್ತಾ ಇದ್ದೀನಿ ADITI. ಓಕೆ ಫ್ರೆಂಡ್ಸ್, ಈ ಥರ ಒಂದು ಲೆಟರ್ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಸ್ವಲ್ಪ ಇದು ಓಕೆ ಇಷ್ಟಿರಲಿ. ಎಂಟರ್ ಹೊಡೆದ ತಕ್ಷಣ ಈ ಥರ ಬರ್ತೈತಿ ಇಂಟರ್ಫೇಸು. ಸೊ ಇಲ್ಲಿ ನೋಡಿದ್ದೀರಾ. ಈಗ ನೆಕ್ಸ್ಟ್ ಏನು ಮಾಡ್ತೀನಿ, ಇದೇ ಒಂದು ಫೋಟೋ ಇದೆಯಲ್ಲ, ಟೆಕ್ಸ್ಟ್ ಒಂದು ಟೂಲ್ ಇದೆಯಲ್ಲ, ಅದಿತಿ ಅಂತ ಬರೆದಿದ್ದು ಒಂದು ಟೆಕ್ಸ್ಟ್ ಟೂಲ್ ಇದೆಯಲ್ಲ, ಇದನ್ನ ಡೂಪ್ಲಿಕೇಟ್ ಲೇಯರ್ ಮಾಡ್ಕೊತೀನಿ. ನಿಮ್ಮ ಮೌಸ್ನ ಲೆಫ್ಟ್ ಬಟನ್ ಕ್ಲಿಕ್ ಮಾಡ್ಕೊಂಡ್ರೆ ಡೂಪ್ಲಿಕೇಟ್ ಲೇಯರ್ ಅಂತ ಬರ್ತೈತಿ. ಸೊ ಇಲ್ಲಿ ಒಂದು ಡೂಪ್ಲಿಕೇಟ್ ಲೇಯರ್ ಇದನ್ನ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಓಕೆ ಬರ್ತೈತಿ. ಓಕೆ ಅಂದ ತಕ್ಷಣ ಒಂದು ಡೂಪ್ಲಿಕೇಟ್ ಲೇಯರ್ ಕ್ರಿಯೇಟ್ ಆಗುತ್ತೆ ನಿಮ್ಮ ಕಂಪ್ಯೂಟರಲ್ಲಿ. ಸೊ ಓಕೆ, ಇಲ್ಲಿ ಒಂದು ಡೂಪ್ಲಿಕೇಟ್ ಲೇಯರ್ ಕ್ರಿಯೇಟ್ ಆಗಿದೆ. ಇದನ್ನ ಏನು ಮಾಡಬೇಕು, ಇದನ್ನ ಕಣ್ಣನ್ನ ಬಂದ್ ಮಾಡಬೇಕು. ಎರಡನೇ ಲೇಯರ್ ಇದೆಯಲ್ಲ, ಫಸ್ಟಿಗೆ ಒಂದು ಲೇಯರ್ ಇದೆಯಲ್ಲ, ಆ ಲೇಯರ್ನ ಬಂದ್ ಮಾಡ್ಕೋಬೇಕು. ಈ ಲೇಯರ್ ಇದೆಯಲ್ಲ, ಫಸ್ಟಿಗೆ ಒಂದು ಕ್ರಿಯೇಟ್ ಮಾಡ್ಕೊಂಡು ಈ ಲೇಯರ್ನ ಬಂದ್ ಮಾಡ್ಕೋಬೇಕು. ಓಕೆ, ನಿಮ್ಮ ಮೌಸ್ನ ಲೆಫ್ಟ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕ್ರಿಸ್ಟಲೈಸ್ ಲೇಯರ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ಲೇಯರ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಆಗಲಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಏನು ಮಾಡಬೇಕು, ಈ ಲೇಯರ್ಗೆ ಬರಬೇಕು. ಈ ಲೇಯರ್ಗೆ ಬಂದು ಇಲ್ಲಿ ಲೈನ್ ಟೂಲ್ ಇದೆಯಲ್ಲ, ಲೈನ್ ಟೂಲ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಒಂದು ಸೆಕೆಂಡ್ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಎರಡು ಲೇಯರ್ನ ಆನ್ ಮಾಡ್ಕೋಬೇಕು. ಇಲ್ಲಿದೆಯಲ್ಲ, ಈ ಲೇಯರ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಈ ಲೇಯರ್ನ ರೈಟ್ ಬಟನ್ ಇಟ್ಕೊಂಡು ಕ್ಲಿಕ್ ಮಾಡ್ಕೊಳ್ಳಿ. ಫಿಲ್ ಪಿಕ್ಸೆಲ್ಸ್ ಅಂತಿದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಮಾಡಲ್ ನಾರ್ಮಲ್ಲು, ಇದು ಒಂದು 3 ಅಥವಾ 4 ಇಟ್ಕೊಳ್ಳಿ. 4 ಓಕೆ, 4 px ಅಂತಿದೆಯಲ್ಲ, ರೈಟ್. ನಾರ್ಮಲ್ ಮೋಡಲ್ಲಿ ಒಪಾಸಿಟಿ ಒಂದು 100 ಇರಲಿ. ಇದು ಆಂಟಿ ಇದೆಯಲ್ಲ, ಇದು ಟಿಕ್ ಮಾರ್ಕ್ ತೆಗೆದುಬಿಡಿ, ಬೇಕಾಗಿಲ್ಲ. ಸೊ ನೆಕ್ಸ್ಟ್ ಇದೆಷ್ಟಾಯ್ತಾ? ಇದೆಷ್ಟಾದ ನಂತರ ಏನು ಮಾಡಬೇಕು, ಇವಾಗ ಲೈನು ವೈಟ್ ಬ್ಯಾಕ್ಗ್ರೌಂಡ್ ಕ್ಲಿಕ್ ಮಾಡ್ಕೊಳ್ಳಿ. ವೈಟ್ ಕ್ಲಿಕ್ ಮಾಡ್ಕೊಂಡು ವೈಟ್ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲೊಂದು ಬಟನ್ ಕ್ಲಿಕ್ ಮಾಡ್ಕೋಬೇಕಾಗಿದೆ. ಲಾಕ್ ಅಂತಿದೆಯಲ್ಲ, ಈ ಬಟನ್ನ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಲಾಕ್ ಟ್ರಾನ್ಸ್ಪರೆಂಟ್ ಪಿಕ್ಸೆಲ್ಸ್ ಅಂತಿದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಏನು ಮಾಡಬೇಕು, ಒಂದೊಂದ ಸೆಲೆಕ್ಷನ್ ಮಾಡ್ಕೊಂತ ಹೋಗಿ. ಇವಾಗ ನೋಡಿ, ಶಿಫ್ಟ್ ಹಿಡಿದು ಕಳಿಸಿ ಈ ಲೇಯರ್ ತಗೊಂಡು ಶಿಫ್ಟ್ ಹಿಡಿದು
ನಮಗೆ ಎಷ್ಟು ಅವಶ್ಯಕತೆ ಇರುತ್ತೋ ಅಷ್ಟನ್ನ ಈ ಥರ ಫಿಲ್ ಮಾಡಿಬಿಡಿ. ಸಿಫ್ಟ್ ಇಟ್ಕೊಳ್ಳಿ, ಸಿಫ್ಟ್ ಇಟ್ಕೊಳ್ಳೋಕೆ ಕೆಲಸ ಆಗೋದಿಲ್ಲ, ಸಿಫ್ಟ್ ಇಟ್ಕೊಳ್ಳಿ ಈ ಥರ. ಓಕೆ, ನೆಕ್ಸ್ಟ್ ಇಲ್ಲಿಂದ ಲಾಸ್ಟ್ ಅವರಿಗೆ ನಡೆದು ಈ ಥರ. ಓಕೆ, ನೆಕ್ಸ್ಟ್ ಈ ಥರ ನಿಮ್ಗೆ ಎಲ್ಲೆಲ್ಲಿ ಬೇಕಾಗುತ್ತೋ ಆ ಫೋಟೋಸ್ಗಳು ಅಲ್ಲೆಲ್ಲೇನ ಕ್ರಿಯೇಟ್ ಮಾಡ್ಕೊಂಬಿಡಿ. ಸಾಕು ನನಗಿಷ್ಟು. ಸೊ ನೆಕ್ಸ್ಟ್ ಏನು ಮಾಡ್ತೀನಿ, ಫೋಟೋಸ್ನ ಆ್ಯಡ್ ಮಾಡ್ಕೊತೀನಿ. ನಮಗೆ ಬೇಕಾಗಿರ್ತಕ್ಕಂಥ ಒಂದಿಷ್ಟು ಫೋಟೋ ಅದಿತಿ ಪ್ರಭುದೇವರು ಒಂದಿಷ್ಟು ಫೋಟೋಸ್ಗಳು ನನ್ನಲ್ಲಿ ಲಭ್ಯ ಇದ್ದಾವೆ. ಈ 3 ಫೋಟೋಸ್ಗಳನ್ನು ಇದರಲ್ಲಿ ಆ್ಯಡ್ ಮಾಡ್ತೀನಿ. ಸೊ ಎಲ್ಲ ನೋಡ್ತಾ ಇದ್ದೀರಾ, ಈ ಲೇಯರ್ ಇದೆಯಲ್ಲ, ಇವಾಗ ಏನು ಮಾಡಬೇಕು ಅಂದರೆ ಈ ಥರ ಹಾಕೊಂಡು ನಂತರ ಮ್ಯಾಜಿಕ್ ಟೂಲ್ ಇದೆಯಲ್ಲ, ಮ್ಯಾಜಿಕ್ ಟೂಲಿಗೆ ಬರಬೇಕು. ಈ ಮ್ಯಾಜಿಕ್ ಟೂಲ್ ಕ್ಲಿಕ್ ಮಾಡಿಕೊಂಡು ನಮಗೆ ಎಲ್ಲಿ ಫೋಟೋ ಅವಶ್ಯಕತೆ ಇರ್ತೈತೋ ಒಂದು ಲೆಟರ್ ಒಳಗೆ ಅಲ್ಲಿನ ಈ ಥರ ಫಿಲ್ ಮಾಡಬೇಕು. ಈ ಥರ ರೈಟ್ ಬಟನ್ ಕ್ಲಿಕ್ ಮಾಡ್ಕೊಳ್ಬೇಕು. ಕ್ಲಿಕ್ ಮಾಡ್ಕೊಂಡ ನಂತರ ಏನು ಮಾಡಬೇಕು, ನಾವು ಫೋಟೋಸ್ನ ಅದರಲ್ಲಿ ಆ್ಯಡ್ ಮಾಡಬೇಕು. ಈ ಒಂದು ಫೋಟೋ ಇದರಲ್ಲಿ ಆ್ಯಡ್ ಮಾಡಬೇಕಾಗಿದೆ. ಸೊ ಏನು ಮಾಡ್ತೀನಿ ಈಗ, ಕಂಟ್ರೋಲ್ ಎ, ಕಂಟ್ರೋಲ್ ಸಿ, ಕಂಟ್ರೋಲ್ ಡಬ್ಲ್ಯೂ, ಕಂಟ್ರೋಲ್ ಶಿಫ್ಟ್ ವಿ, ಕಂಟ್ರೋಲ್ ಶಿಫ್ಟ್ ವಿ ಮಾಡಿದರೆ ಇದರೊಳಗೆ ಒಂದು ಫೋಟೋ ಆ್ಯಡ್ ಆಗುತ್ತೆ. ಇಲ್ಲಿ ನೋಡಿ ಆಗ್ತಾ ಇದೆ. ಓಕೆ, ಇಷ್ಟಿರಲಿ ಫ್ರೆಂಡ್ಸ್, ನಮಗೆ ಬೇಕಾಗಿರ್ತಕ್ಕಂಥ ಒಂದು ಫೋಟೋ ಇಷ್ಟಿರಲಿ. ಓಕೆ, ನೆಕ್ಸ್ಟ್ ಇದರೊಳಗೆ ಇನ್ನೊಂದು ಫೋಟೋ ಕ್ಲಿಕ್ ಮಾಡ್ಕೋಬೇಕಲ್ಲ. ಮತ್ತು ಮ್ಯಾಜಿಕ್ ಟೂಲ್ ತಗೊಂಡು ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ವಾ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಒಂದು ಫೋಟೋ ಇದರಲ್ಲಿ ಮಾಡೋಣ. ಕಂಟ್ರೋಲ್ ಎ, ಕಂಟ್ರೋಲ್ ಸಿ, ಕಂಟ್ರೋಲ್ ಡಬ್ಲ್ಯೂ, ಕಂಟ್ರೋಲ್ ಶಿಫ್ಟ್ ವಿ ಇದರೊಳಗೆ ಆ್ಯಡ್ ಆಗುತ್ತೆ. ಓಕೆ, ಈ ಥರ. ಸೊ ನೆಕ್ಸ್ಟ್ ಇನ್ನೊಂದು ಫೋಟೋ ಆ್ಯಡ್ ಮಾಡೋಣ. ಇನ್ನೊಂದು ಫೋಟೋ ಯಾವುದಿದೆ, ಓಕೆ ಇದು ಇದೆಯಲ್ಲ, ಕಂಟ್ರೋಲ್ ಎ, ಕಂಟ್ರೋಲ್ ಸಿ, ಕಂಟ್ರೋಲ್ ಡಬ್ಲ್ಯೂ, ಮ್ಯಾಜಿಕ್ ಟೂಲ್ ತಗೊಂಡ್ವಿ. ಸೆಲೆಕ್ಷನ್, ಮ್ಯಾಜಿಕ್ ಟೂಲ್, ಕಂಟ್ರೋಲ್ ಶಿಫ್ಟ್ ವಿ. ಓಕೆ, ಈ ಥರ ಒಂದು ಫೋಟೋ ಆ್ಯಡ್ ಆಗುತ್ತೆ. ಎಲ್ಲ ಫೋಟೋ ಆಯಿತು. ಇವಾಗ ಏನು ಮಾಡಬೇಕು ಅಂತಂದರೆ ಫ್ರೆಂಡ್ಸ್, ಎಲ್ಲನೂ ಮರ್ಜ್ ಮಾಡಬೇಕು. ಮರ್ಜ್ ಹೆಂಗೆ ಮಾಡಬೇಕು ಅಂತಂತಂದರೆ ಇದರೊಳಗೆ ಹೋಗ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತು ಯಾವ್ಯಾವ ಫೋಟೋ ಇದ್ದಾವೆ ಅವೆಲ್ಲನೂ ಕ್ಲಿಕ್ ಮಾಡ್ಕೊಳ್ಳಿ. ಇದೊಂದು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಎಲ್ಲ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಲೇಯರಲ್ಲಿ ಒಂದು ಓಸ್ ಕ್ಲಿಕ್ ಮಾಡಿಕೊಂಡು ಲಿಂಕ್ ಮಾಡಿಕೊಂಡು ಕಂಟ್ರೋಲ್ ಇ ಹೊಡೆದ್ಬಿಟ್ರೆ ಅದು ಮರ್ಜ್ ಆಯಿತು. ಎಲ್ಲ ಒಂದು ಫೋಟೋಸ್ಗಳು ಕೂಡಿಕೊಂಡು ಒಟ್ಟಿಗೆ ಜಾಯಿಂಟ್ ಆದವು. ನೋಡ್ತಾ ಇದ್ದೀರಾ, ಅಷ್ಟು ಒಂದು ಫೋಟೋಸ್ಗಳು ಲೇಯರ್ 7ನಲ್ಲಿ ಜಾಯಿಂಟ್ ಆಗಿದ್ದಾವೆ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಈಗ ಈ ಅದಿತಿ ಅನ್ನೋದು ಇದೆಯಲ್ಲ,
ಈ ಅದಿತಿ ಅನ್ನೋ ಒಂದು ಟೆಕ್ಸ್ಟ್ ಇದೆಯಲ್ಲ, ಈ ಟೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಸೆಲೆಕ್ಷನ್ ಮಾಡಿಕೊಂಡು ಇದೇ ರೀತಿ ಸೆಲೆಕ್ಷನ್ ಮಾಡಿಕೊಂಡು ಸ್ಟ್ರೋಕ್ ಕೊಡೋಣ. ಒಂದು ಕಂಟ್ರೋಲ್ ಬೆಂಡಿಂಗ್ ಆಪ್ಷನ್ಸ್ ಎಲ್ಲ ಹೋಗ್ಬಿಟ್ಟು ಸ್ಟ್ರೋಕ್, ಲಾಸ್ಟ್ ಒಂದು ಸ್ಟ್ರೋಕು ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಸ್ಟ್ರೋಕ್ನ ಇದರಲ್ಲಿ ನಾವು ಕೊಡ ಹೋಗ್ಬೇಕು. ಓಕೆ, ಇಷ್ಟಿರಲಿ ಫ್ರೆಂಡ್ಸ್. ಇಲ್ಲಿ ನೋಡ್ತಿರ್ಬೋದು ಡ್ರಾಪ್ ಸ್ಯಾಡೋ ಇನ್ನರ್. ಓಕೆ, ಎಂಟರ್. ಈ ಥರ ಬಂದಿದೆ. ಸೇವ್ ಮಾಡ್ಕೋಬೇಕಾ? ಸೇವ್ ಆಸ್ PNG ಬೇಕಂದ್ರೆ PNG ಮಾಡ್ಕೊಂಬೋಣ. PNG, JPG, PNG. ಓಕೆ ಫ್ರೆಂಡ್ಸ್, ಈ ಥರ ಆಗಿದೆ. ಓಕೆ ಗೈಸ್, ಇದಾಯಿತು ಒಂದು ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಮುಂದಿನ ಒಂದು ವಿಡಿಯೋದೊಂದಿಗೆ ಮತ್ತೆ ಸಿಗುತ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಮತ್ತೆ ಇನ್ನೊಂದು, ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಬಾಯ್.